ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಆಡಳಿತ ಸುಧಾರಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಯ ಬಗ್ಗೆ ಚರ್ಚೆ ನಡೆದಿದೆ. ಆಡಳಿತ ಸುಧಾರಣೆಯಲ್ಲಿ ಎಐ ಬಳಕೆ ಬಗ್ಗೆ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಉತ್ತರ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ವೈಯಕ್ತಿಕ ಅನುಭವ ಹಂಚಿಕೊಂಡು ಹಾಸ್ಯಾಸ್ಪದ ರೀತಿಯಲ್ಲಿ ಉತ್ತರ ನೀಡಿದ್ದಾರೆ. ನಾನು ಚಾಟ್ ಜಿಪಿಟಿ ಬಳಸಿದ್ದೇನೆ ಹಾಗೂ ಬಂದ ಉತ್ತರ ಕಂಡು ಬೆರಗಾದೆ ಎಂದಿದ್ದಾರೆ. ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಆಡಳಿತದಲ್ಲಿ ಎಐ ಬಳಸುವ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಡಿಕೆಶಿ, ನಾನು ಚಾಟ್ ಜಿಪಿಟಿ ಬಳಸಿದ್ದೇನೆ ಎಂದು ಹೇಳಿ ಅದರ ಮೂಲಕ ಅಸ್ಸಾಂ ಚುನಾವಣೆ ಗೆಲ್ಲುವುದು ಹೇಗೆ ಎಂದು ಕೇಳಿದ್ದಕ್ಕೆ ಬಂದ ಉತ್ತರವನ್ನ ಉಲ್ಲೇಖಿಸಿದ್ರು. ತಮ್ಮ ಭಾಷಣದ ಬಗ್ಗೆ ಪಿಎ ಅವರಿಗೆ ಕೇಳುತ್ತಿದ್ದಾಗ ನನ್ನ ಮಗಳು ಏಕೆ ಅವರನ್ನ ಕೇಳ್ತೀರಾ, ಚಾಟ್ ಜಿಪಿಟಿಯಲ್ಲಿ ಕೇಳಿ ಎಂದು ಹೇಳಿ ಸಲಹೆ ನೀಡಿ ಮೊಬೈಲ್ನಲ್ಲಿ ಚಾಟ್ ಜಿಪಿಟಿ ಬಳಸುವುದನ್ನು ತೋರಿಸಿಕೊಟ್ರಂತೆ. ನಂತರ ತಾವು ಅಸ್ಸಾಂಗೆ ಹೋದಾಗ ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಎಂದು ಚಾಟ್ ಜಿಪಿಟಿಗೆ ಕೇಳಿದೆ. ಅದಕ್ಕೆ ಚಾಟ್ ಜಿಪಿಟಿ ಕರ್ನಾಟಕ ಮಾಡೆಲ್ ಅನ್ನ ಫಾಲೋ ಮಾಡಿ ಅಂತ ತೋರಿಸಿದಾಗಿ ಡಿಕೆಶಿ ಹೇಳಿದ್ರು. ಮತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡೋಕೆ ಆಗುತ್ತಾ, ಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ, ಇಲ್ಲೇ ಕೂರೋಣ, ನಾನೇ ಮೊಬೈಲ್ನಲ್ಲಿ ತೋರಿಸ್ತೀನಿ ಎಂದು ಡಿಕೆಶಿ ಹಾಸ್ಯ ಮಾಡಿದ ಪ್ರಸಂಗ ನಡೆಯಿತು. ಇನ್ನು ಎಐಯನ್ನ ಆಡಳಿತದಲ್ಲಿ ಬಳಸುವುದು ಒಳ್ಳೆಯದೇ ಆದರೂ ಅದು ರಾಜಕೀಯ ನಿರ್ಧಾರಗಳು ಅಥವಾ ಚುನಾವಣಾ ರಣನೀತಿಗಳಿಗೆ ಸಂಪೂರ್ಣವಾಗಿ ಅವಲಂಬಿತವಾಗಬಾರದು ಎಂಬ ಸಂದೇಶವನ್ನ ಡಿಕೆಶಿ ನೀಡಿದ್ದಾರೆ. ಚಾಟ್ ಜಿಪಿಟಿ ಅಥವಾ ಇತರ ಎಐ ಟೂಲ್ಗಳು ಸಾಮಾನ್ಯ ಮಾಹಿತಿ ನೀಡಬಹುದು, ಆದರೆ ಸ್ಥಳೀಯ ಸಂದರ್ಭ, ಜನರ ಮನೋಭಾವ ಮತ್ತು ವಾಸ್ತವಿಕ ರಾಜಕೀಯ ಸಮೀಕರಣಗಳನ್ನು ಅರ್ಥ ಮಾಡಿಕೊಳ್ಳಲು ಮಾನವ ಅನುಭವ ಮತ್ತು ಬುದ್ಧಿವಂತಿಕೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಿದರು. ವಿಧಾನ ಪರಿಷತ್ನಲ್ಲಿ ನಡೆದ ಈ ಚರ್ಚೆಯು ಎಐಯನ್ನ ಆಡಳಿತದಲ್ಲಿ ಬಳಸುವ ಬಗ್ಗೆ ಸಕಾರಾತ್ಮಕ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಡಿಕೆ ಶಿವಕುಮಾರ್ ಹಾಸ್ಯಮಯ ಉದಾಹರಣೆಯಿಂದ ಎಐ ಮೇಲೆ ಓವರ್ ಡಿಪೆಂಡ್ ಆಗಬಾರದು ಎಂಬುದು ಸ್ಪಷ್ಟವಾಗಿದೆ. ರಾಜಕೀಯ ನಾಯಕರು ಎಐಯನ್ನ ಸಹಾಯಕವಾಗಿ ಬಳಸಬಹುದು, ಆದರೆ ಅದನ್ನು ಸಂಪೂರ್ಣ ನಂಬಿಕೊಳ್ಳಬಾರದು ಎಂಬುದಂತೂ ಸತ್ಯ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.